ನಮಸ್ಕಾರ ಸ್ನೇಹಿತರೆ, ನಾನು ನ್ಯಾಯಮುದ್ರಣ ಪತ್ರಿಕೆ ಸಂಪಾದಕ ಮಹಾದೇವ್ ಸನದಿ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಕಮೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹತ್ತಿರ ಬಂದಿದ್ದೀನಿ. ಕಾರಣ ಏನಪ್ಪ ಅಂದ್ರೆ ಕರ್ನಾಟಕದ ಗ್ರಾಮ ಪಂಚಾಯತಿಗಳ ಮೇಲೆ ಏನು CAG ಒಂದು ತನಿಖೆ ಮಾಡಿ ಗ್ರಾಮ ಪಂಚಾಯತಿ ಆಡಳಿತ ಆಗಿರ್ಬೋದು, ಲೆಕ್ಕಪತ್ರ ನಿರ್ವಹಣೆ ಆಗಿರ್ಬೋದು ಮತ್ತು ಕಾಮಗಾರಿ ಅನುಷ್ಠಾನ ಆಗಿರ್ಬೋದು, ಒಟ್ಟಾರೆಯಾಗಿ ಆಡಳಿತ ವೈಫಲ್ಯ ಆಗಿತ್ತು ಅಂತೇಳಿ CAG ವರದಿ ಕೊಟ್ಟಿರ್ತೈತೆ ಕರ್ನಾಟಕ ಗ್ರಾಮ ಪಂಚಾಯತಿಗಳ ಮೇಲೆ ತನಿಖೆ ಮಾಡಿ. ಅದೇ ರೀತಿ ಇಲ್ಲಿ ಒಂದು ಉದಾಹರಣೆಗೆ ನಾನು ನಿಮಗೆ ಒಂದು ಕಾಮಗಾರಿ ತೋರಿಸ್ಲಕ್ಕೆ ಬಂದೀನಿ. ಕಕಮೇರಿ ಗ್ರಾಮ ಪಂಚಾಯತಿ ಯಾವ ರೀತಿ ಆಡಳಿತ ವೈಫಲ್ಯ ಮಾಡೈತೆ ಅನ್ನೋದ ಮತ್ತು ಕಾಮಗಾರಿ ಅನುಷ್ಠಾನ ಒಳಗೆ ಯಾವ ರೀತಿ ಭ್ರಷ್ಟಾಚಾರ ಮಾಡೈತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ನಿಂತಿರ್ತಕ್ಕಂಥ ಸ್ಥಳ ಗಿಡಗಂಟೆಗಳಿಂದ ಕೂಡಿದ್ದು. ಈ ಸ್ಥಳ ಯಾವುದಪ್ಪ ಅಂದ್ರೆ ಕಕಮೇರಿ ಗ್ರಾಮದ ಕನಮಳಿ ರಸ್ತೆಯಿಂದ ಮತ್ತು ಏನು ಪಾಟೀಲ್ ತೋಟದೊಳಗೆ ಹಳ್ಳ ಐತಿ, ಆ ಹಳ್ಳದ ಕಾಮಗಾರಿ ಅನುಷ್ಠಾನ ಆಗಿರ್ತಕ್ಕಂಥ ಸ್ಥಳದಲ್ಲಿ ನಾನು ನಿಂತೀನಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 8 ಲಕ್ಷ ರೂಪಾಯಿ ಖರ್ಚು ಮಾಡಿ, ಸರ್ಕಾರದ ದುಡ್ಡನ್ನು ಖರ್ಚು ಮಾಡಿ ಇಲ್ಲಿ ಏನು ಸ್ವಚ್ಛ ಮಾಡಿನ ಹೇಳಿ ಮತ್ತು ಅಥವಾ ಹೂಳು ತೆಗೆದಿನ ಹೇಳಿ ಇಲ್ಲಿ 8 ಲಕ್ಷ ರೂಪಾಯಿ ಅನುದಾನವನ್ನು ತೆಗೆದಿರ್ತಾರೋ. ಯಾವುದೇ ರೀತಿಯಿಂದ ಇಲ್ಲಿ ಕಾಮಗಾರಿ ಕೈಗೊಂಡಂಗೆ ಕಾಣ್ತಾ ಇಲ್ಲ. ಅಪೂರ್ಣ ಕಾಮಗಾರಿ ಮಾಡ್ಯಾರು. ಸಾರ್ವಜನಿಕರ ಸುತ್ತಮುತ್ತ ಹೊಲದ ಮಾಲೀಕರನ್ನ ಕೇಳಿನಿ, ರೈತರನ್ನ ಕೇಳಿನಿ. ಇಲ್ಲಿ ಕೇವಲ ಕೆಲವು ದಿನಗಳಷ್ಟ ಸ್ವಲ್ಪ ಕೆಲಸ ಮಾಡಿದಂಗೆ ಮಾಡಿ ಬಿಲ್ ತೆಗೆದಿರ್ಬೋದು ರೀ ಸರ. ಮತ್ತು ಇಲ್ಲಿ ಯಾವುದೇ ರೀತಿಯಿಂದ ಕಾಮಗಾರಿ ಕೈಗೊಂಡಿಲ್ಲ, ನಾವು ಕಣ್ಣಾರಿಯಾಗಿ ನೋಡಿದ್ದೀವಿ ಅಂತೇಳಿ ಸಾರ್ವಜನಿಕರ ಸಹಿತ ನನ್ನ ಮುಂದೆ ಇದ್ರ ಬಗ್ಗೆ ಹೇಳ್ಕೊಂಡಾರು. ಒಟ್ಟಾರೆ ನಾ ಹೇಳ್ಬೇಕಂದ್ರೆ ಇಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿಯಲ್ಲಿ ಇರ್ತಕ್ಕಂಥ CEO ಮತ್ತು ತಾಲೂಕ್ ಪಂಚಾಯತ್ ಅಥಣಿಯಲ್ಲಿ ಇರ್ತಕ್ಕಂಥ EO ಇವ್ರು ಯಾರೂ ಸಹಿತ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಗ್ರಾಮ ಪಂಚಾಯತ್ ಆಡಳಿತದ ಮ್ಯಾಗ ಮತ್ತು ಗ್ರಾಮ ಪಂಚಾಯತಿ ಒಳಗೆ ದುಡ್ಡು ಏನಾಗಲತ್ತೈತೆ ಅದ್ರ ಮ್ಯಾಗ ಯಾವುದೇ ರೀತಿಯಿಂದ ಮೇಲಾಧಿಕಾರಿಗಳಿಂದ ನಿಗಾ ಇಲ್ಲ. ಯಾವ ರೀತಿ ಈ ಬೆಳಗಾವಿ ಜಿಲ್ಲೆಯೊಳಗೆ ಅಥವಾ ಅಥಣಿ ತಾಲೂಕಿನೊಳಗೆ ಗ್ರಾಮ ಪಂಚಾಯತಿಗಳ ದುಡ್ಡು, ಸರ್ಕಾರದ ದುಡ್ಡು ಭ್ರಷ್ಟಾಚಾರ ಮಾಡಿ ಇವರು ಭ್ರಷ್ಟಾಚಾರ ಮಾಡ್ಲತ್ತಾರ, ಅಧಿಕಾರಿಗಳು ನುಂಗ್ಲತ್ತಾರ ಅಂದ್ರೆ ಒಟ್ಟಾರೆಯಾಗಿ ಎಲ್ಲ ಬಹುತೇಕ ಗ್ರಾಮ ಪಂಚಾಯತಿಗಳು ಹಳ್ಳದ ಹೂಳು ತೆಗೆಯುವಂತಕ್ಕಂಥ ಕಾಮಗಾರಿಗಳು, ಕೆರೆ ಪುನಶ್ಚೇತನ ಆಗಿರ್ಬೋದು, ಬಾಂದಾರ್ ಪುನಶ್ಚೇತನ ಕಾಮಗಾರಿ ಆಗಿರ್ಬೋದು, ಇಂತಹ ಒಟ್ಟು ಕಾಮಗಾರಿಗಳಲ್ಲಿ ಸಾರ್ವಜನಿಕರ ಇರದೇ ಇರತಕ್ಕಂಥ ಜನ ನಿಬಿಡ ಪ್ರದೇಶ ಇರದೇ ಇರತಕ್ಕಂಥ ಸ್ಥಳಗಳೊಳಗೆ ಕಾಮಗಾರಿ ಮಾಡಿನ ಅಂತ ಹೇಳ್ತಾರೋ. ಸಾಕಷ್ಟು ಸರ್ಕಾರದ ದುಡ್ಡನ್ನು ಹೊಡಿಲತ್ತಾರು. ಈ ಕುರಿತು ಸರ್ಕಾರ ಗಮನ ಹರಿಸಬೇಕು, ಮೇಲಾಧಿಕಾರಿ ಗಮನ ಹರಿಸಬೇಕು ಮತ್ತು ಸರಿಯಾದ ಕ್ರಮದಲ್ಲಿ ಕಾಮಗಾರಿ ಆಗಲತ್ತೋ ಇಲ್ಲೋ, ಕಾಮಗಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಏನೇನು ಷರತ್ತುಗಳನ್ನು ಹಾಕಿರ್ತಾರೋ ಅವು ಷರತ್ತುಗಳನ್ನ ಪೂರೈಸಿಕೊಂಡು ಕಾಮಗಾರಿ ಮಾಡ್ಲತ್ತಾರೋ ಇಲ್ಲೋ ಪಂಚಾಯತಿ ಅಧಿಕಾರಿಗಳ ಗಮನಿಸಬೇಕಾಗ್ತೈತಿ. ಯಾಕಂದ್ರೆ ಸರ್ಕಾರದ ದುಡ್ಡು ಸಾಕಷ್ಟು ಪ್ರಮಾಣದಾಗ ಅಥಣಿ ತಾಲೂಕಿನೊಳಗೆ ಗ್ರಾಮ ಪಂಚಾಯತಿಗಳಿಂದ ಹಾನಿ ಆಗಲತ್ತೈತಿ ಮತ್ತು ಅದು ಭ್ರಷ್ಟರ ಪಾಲಿಗೆ ಹೊಂಟೈತಿ ಕಾಮಗಾರಿಗಳ ದುಡ್ಡ. ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಪ್ರಮಾಣದಾಗ ತೊಂದರೆ ಆಗಲತ್ತೈತಿ ಮತ್ತು ಯಾವುದೇ ಕಾಮಗಾರಿಗಳು ಅಥಣಿ ತಾಲೂಕೊಳಗೆ ಸರಿಯಾದ ಕ್ರಮದಾಗ ಆಗೋದು. ಆದ ಕಾರಣದಿಂದ ಈ ಕುರಿತು ಮೇಲಾಧಿಕಾರಿಗಳು ಸಂಪೂರ್ಣವಾಗಿ ಎಲ್ಲ ಕಾಮಗಾರಿಗಳನ್ನು ಪರಿವೀಕ್ಷಣೆ ಮಾಡಿ ಮತ್ತು ಯಾರ್ಯಾರು ತಪ್ಪು ಮಾಡಿರೋ ಅಧಿಕಾರಿಗಳು ಅವ್ರ ಮ್ಯಾಗ ಎಲ್ಲ ಗಂಭೀರ ಪ್ರಮಾಣದ ಕ್ರಮ ತಗೋಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.